ಕರುನಾಡಿನ ಮಣ್ಣಿಗಾಗಿ ಎರಡೂ ರಾಜ್ಯಗಳಲ್ಲಿ ಈಗ ಡಿಶುಂ ಶುರುವಾಗಿದೆ. ಗಡಿ ಭಾಗಕ್ಕೆ ನುಗ್ಗಿ ತೆಲಂಗಾಣ ಕದಿಮರಿಂದ ಮರಳು ದಂಧೆ ಎಗ್ಗಿಲ್ಲದೆ ನಡೀತಾ ಇದೆ. ದಂಧೆಕೋರರಿಂದ ಹಗಲು ರಾತ್ರಿ ಎನ್ನದೇ ನಮ್ಮ ಸಂಪತ್ತು ಕೊಳ್ಳೆ ಹೊಡೆಯಲಾಗ್ತಾ ಇದೆ. ಸ್ಯಾಂಡ್ ಮಾಫಿಯಾಗಾಗಿ ಎರಡು ರಾಜ್ಯಗಳ ಪೊಲೀಸರು ಈಗ ಫುಲ್ ಕಿರಿಕ್ ಮಾಡಿಕೊಂಡಿದ್ದಾರೆ. ಯಾದಗಿರಿ ಜಿಲ್ಲೆಯ ಗುರುಮಠಕಲ್ ತಾಲೂಕು ಚೆಲ್ಲೇರಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಕರುನಾಡಿನ ಮಣ್ಣಿಗಾಗಿ ಎರಡೂ ರಾಜ್ಯಗಳ ನಡುವೆ ಡಿಶುಂ ಶುರುವಾಗಿದೆ. ಗಡಿ ಭಾಗಕ್ಕೆ ನುಗ್ಗಿ ತೆಲಂಗಾಣ ಕದಿಮರು ಮರಳು ದಂಧೆಯನ್ನ ನಡೆಸ್ತಾ ಇದ್ದಾರೆ. ದಂಧೆಕೋರರು ಹಗಲು ರಾತ್ರಿ ಅಂತಿಲ್ಲ ಸಂಪತ್ತನ್ನ ಕೊಳ್ಳೆ ಹೊಡಿತಿದ್ದಾರೆ. ಸ್ಯಾಂಡ್ ಮಾಫಿಯಾಗೋಸ್ಕರ ಎರಡು ರಾಜ್ಯಗಳ ಪೊಲೀಸರು ಈಗ ಫುಲ್ ಗಲಾಟೆಯಲ್ಲಿದ್ದಾರೆ. ಹೇಗೆ ತಪ್ಪಿಸೋದು ಅಂತೇಳಿ, ಕಂಟ್ರೋಲ್ ಮಾಡೋದು ಹೆಂಗೆ ಅಂತೇಳಿ ತಲೆ ಕೆಡಿಸ್ಕೊಂಡಿದ್ದಾರೆ. ಚೆಲ್ಲೇರಿ ಹೊರವಲಯದ ಹಳ್ಳದಲ್ಲಿರುವಂತಹ ಮರಳಿಗಾಗಿ ಸಮರ ಶುರುವಾಗಿದೆ. ಗಡಿ ಭಾಗದ ಮರಳು ನಮ್ದು ಅಂತ ತೆಲಂಗಾಣ ಪೊಲೀಸರು ಖ್ಯಾತೆ ತೆಗೆದಿದ್ದಾರೆ. ತೆಲಂಗಾಣದ 3 ಟ್ರ್ಯಾಕ್ಟರ್ಗಳನ್ನ ವಶಕ್ಕೆ ಪಡೆದಿರುವಂತಹ ಕರ್ನಾಟಕ ಪೊಲೀಸರು ಎರಡೂ ರಾಜ್ಯಗಳ ನಡುವೆ ಮಣ್ಣಿಗಾಗಿ ಉದ್ವಿಗ್ನ ವಾತಾವರಣ. ಸ್ಯಾಂಡ್ ಮಾಫಿಯಾ ನಡೀತಾ ಇದೆ. ಹಗಲು ರಾತ್ರಿ ಎಂದೇ ಮರಳನ್ನ ಕೊಳ್ಳೆ ಹೊಡಿತಾ ಇದ್ದಾರೆ. ಈಗ ಎರಡೂ ರಾಜ್ಯಗಳ ಪೊಲೀಸರ ಮಧ್ಯೆಯೂ ಕೂಡ ಖ್ಯಾತೆ ತೆಗೆದಂತಾಗಿದೆ. ఆడ నింపింది అది ప్లేస్ కూడా మాధవ్ జ్యుడిషియల్ అంటే ఎట్లా చేస్తాం? ఆడ నింపింది కూడా మాదే అంటే మాధవ్ దగ్గర అక్కడ పోతాం మేము. అక్కడ పోతున్నాం. ఇప్పుడు తీసుకెళ్ళి మాట్లాడాలి సార్. చెప్పండి సార్, చెప్పండి. సపోర్ట్ నేను మా జ్యుడిషియల్